ಜೈ ಜಿನೇಂದ್ರ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯಲ್ಲಿದೆ ಶ್ರೀ ಕ್ಷೇತ್ರ ಕಂಬದಹಳ್ಳಿ. ಇಲ್ಲಿ ಪ್ರಾಚೀನ ಇತಿಹಾಸ ಹೊಂದಿರುವ ಪಂಚಕೂಟ ಜಿನಾಲಯವಿದ್ದು, ನಾವೀಗಾಗಲೇ ಇಲ್ಲಿನ ಕ್ಷೇತ್ರ ಪರಿಚಯವನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಶ್ರೀ ಕ್ಷೇತ್ರ ಕಂಬದಹಳ್ಳಿ ಪುರಾತನ ಜೈನ ಧಾರ್ಮಿಕ ಕೇಂದ್ರ. ದ್ರಾವಿಡ ಶೈಲಿಯ ಪಂಚಕೂಟ ಬಸದಿಯನ್ನು ನೀವಿಲ್ಲಿ ನೋಡಬಹುದು. ಬಸದಿಯ ದರ್ಶನದೊಂದಿಗೆ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಪಂಚಕೂಟ ಜಿನಮಂದಿರಗಳು ಸುಂದರ ಶಿಲ್ಪರಚನೆಯಿಂದ ಕೂಡಿರುವ ಶಿಲಾಮಯ ಬಸದಿಗಳು. ಈ ಬಸದಿಯನ್ನು ವಿಭಿನ್ನ ಕಾಲದಲ್ಲಿ ಕಟ್ಟಲಾಗಿದ್ದು, ತ್ರಿಕೂಟಾಚಲ ಆದಿನಾಥ ಬಸದಿ. ಇಲ್ಲಿ ಭಗವಾನ್ ಶ್ರೀ ಆದಿನಾಥ, ಶಾಂತಿನಾಥ ಹಾಗೂ ನೇಮಿನಾಥ ತೀರ್ಥಂಕರರ ವಿಗ್ರಹಗಳಿವೆ. ಪಂಚಕೂಟ ಜಿನ ಬಸದಿಯ ನಗರಿ ಪವಿತ್ರ ಕ್ಷೇತ್ರ ಕಂಬಾಪುರಿ. ಪಂಚಕೂಟ ಜಿನ ಬಸದಿಯ ನಗರಿ ಪವಿತ್ರ ಕ್ಷೇತ್ರ ಕಂಬಾಪುರಿ. ಕಂಬದಹಳ್ಳಿ ಕಂಬಾಪುರಿ ಆದಿನೇಮಿ ಶ್ರೀ ಶಾಂತಿ ಜಿನ ಬಸದಿ. ಪಂಚಕೂಟಗಳ ನೆನೆಯಿರಿ ಕಂಬದ ಮೇಲಿಹ ಶೀತಲ ಜಿನಪದ ಬ್ರಹ್ಮದೇವರಿಗೆ ತಲೆಬಾಗಿರಿ. ಪವಿತ್ರ ಕ್ಷೇತ್ರ ಕಂಬಾಪುರಿ ಕಂಬದಹಳ್ಳಿ ಕಂಬಾಪುರಿ. ಪವಿತ್ರ ಕ್ಷೇತ್ರ ಕಂಬಾಪುರಿ ಪಂಚಕೂಟ ಕ್ಷೇತ್ರ ಕಂಬಾಪುರಿ ಕಂಬದಹಳ್ಳಿ ಕಂಬಾಪುರಿ. ಬಸದಿಯ ಪೂರ್ವಕ್ಕಿರುವುದು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ. ಇನ್ನು ಉತ್ತರಕ್ಕೆ ಇರುವುದೇ ದ್ರಾವಿಡ ಶೈಲಿಯ ಶಾಂತಿನಾಥ ಬಸದಿ. ಇದನ್ನು ಭಂಡಾರ ಬಸದಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಹೊರಭಾಗದಲ್ಲಿ ಕೆತ್ತಲಾಗಿರುವ ಆನೆ, ಕುದುರೆ, ಸಿಂಹ ಮೊದಲಾದ ಪ್ರಾಣಿಗಳ ಚಿತ್ರಗಳು ಬೇರೆ ಹೊಯ್ಸಳ ದೇವಾಲಯಕ್ಕಿಂತ ಉತ್ತಮವಾಗಿದ್ದು ಜೀವಂತ ಕಳೆಯನ್ನು ಹೊಂದಿವೆ. ಇಲ್ಲಿರುವ ಹಲವಾರು ಶಾಸನಗಳು ಇಲ್ಲಿನ ಬಸದಿಗಳಿಗೆ ಸಂಬಂಧಪಟ್ಟ ಹಲವು ಇತಿಹಾಸವನ್ನ ಹೇಳುತ್ತವೆ. ಕಲ್ಪವೃಕ್ಷ ಆದಿನಾಥ ಈಡೇರಿ ಪರುಮನ ಇಷ್ಟಾರ್ಥ. ಗೋಡೆ ಮೇಲಿನ ಕೆತ್ತನೆಗಳಲ್ಲೂ ಪರಂಪರೆ ಇದೆ, ಇಲ್ಲಿ ನಂಬಿಕೆ ಇದೆ. ಕಲ್ಪವೃಕ್ಷ ಆದಿನಾಥ ಈಡೇರಿ ಪರುಮನ ಇಷ್ಟಾರ್ಥ. ಗೋಡೆ ಮೇಲಿನ ಕೆತ್ತನೆಗಳಲ್ಲೂ ಪರಂಪರೆ ಇದೆ, ಇಲ್ಲಿ ನಂಬಿಕೆ ಇದೆ. ಬಸದಿ ಜೀವಂತ ಕಲೆಯಿಂದ ಕಂಗೊಳಿಸಿದೆ. ಶಾಸನಗಳ ಭಂಡಾರ ಬಸದಿ ಜೀವಂತ ಕಲೆಯಿಂದ ಕಂಗೊಳಿಸಿದೆ. ಪವಿತ್ರ ಕ್ಷೇತ್ರ ಕಂಬಾಪುರಿ ಕಂಬದಹಳ್ಳಿ ಕಂಬಾಪುರಿ. ಪವಿತ್ರ ಕ್ಷೇತ್ರ ಕಂಬಾಪುರಿ ಪಂಚಕೂಟ ಕ್ಷೇತ್ರ ಕಂಬಾಪುರಿ ಕಂಬದಹಳ್ಳಿ ಕಂಬಾಪುರಿ. ಪಂಚಕೂಟ ಬಸದಿಯ ಉತ್ತರಕ್ಕೊಂದು ಬ್ರಹ್ಮಸ್ತಂಭವಿದ್ದು ಇಲ್ಲಿನ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಈ ಬ್ರಹ್ಮಸ್ತಂಭದ ಮೇಲೆ ಪೂರ್ವಾಭಿಮುಖವಾಗಿ ಶ್ರೀ ಬ್ರಹ್ಮಯಕ್ಷರ ವಿಗ್ರಹವಿದೆ. 5 ಅಡಿ ಬ್ರಹ್ಮಯಕ್ಷ ಕ್ಷೇತ್ರಪಾಲ ಮೂರ್ತಿಯ ಹಣೆಯ ಮೇಲೆ ಶೀತಲನಾಥ ತೀರ್ಥಂಕರನ್ನು ಕೆತ್ತಿಸಿ ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಲ್ಲಿ ಬ್ರಹ್ಮಯಕ್ಷ ವಾರ್ಷಿಕ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತದೆ. ಕಂಬದಹಳ್ಳಿ ಕಂಬಾಪುರಿ ಪವಿತ್ರ ಕ್ಷೇತ್ರ ಕಂಬಾಪುರಿ ಪಂಚಕೂಟ ಕ್ಷೇತ್ರ ಕಂಬಾಪುರಿ ಕಂಬದಹಳ್ಳಿ ಕಂಬಾಪುರಿ. ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಹೊಸದಾಗಿ 2022ರಲ್ಲಿ ಪಂಚಕಲ್ಯಾಣ ನೆರವೇರಿಸಿದ ನೂತನ ಚತುರ್ಮುಖ ಬಸದಿಯನ್ನು ಇಲ್ಲಿನ ಚಂದ್ರಗಿರಿ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದ್ದು, ಈ ಸುಂದರ ಜಿನಾಲಯದಲ್ಲಿ 4 ದಿಕ್ಕಿನಲ್ಲೂ ಪ್ರತಿಷ್ಠಾಪಿಸಲಾಗಿರುವ ಪಾರ್ಶ್ವನಾಥ, ಚಂದ್ರನಾಥ, ಮಹಾವೀರ, ಮುನ್ಸೂರತನಾಥ ಭಗವಂತರುಗಳ 4 ಮುದ್ದಾದ ಪ್ರತಿಮೆಗಳು ನೋಡಲು ನಯನ ಮನೋಹರವಾಗಿವೆ.
ಒಂದು ಪ್ರಾಚೀನ ಕ್ಷೇತ್ರದ ಮಠದ ಜವಾಬ್ದಾರಿಯನ್ನು ಹೊತ್ತು ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಕಾರಣರಾಗಿರುವವರು. ಜೈನರಿಲ್ಲದ, ಯಾವುದೇ ಸವಲತ್ತುಗಳಿಲ್ಲದ ಈ ಕ್ಷೇತ್ರದಲ್ಲಿ ಪೀಠಾಧಿಪತಿಗಳಾಗಿ ಇಲ್ಲಿಯವರೆಗೆ ನಡೆದಿರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹರಿಕಾರರಾಗಿರುವ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು. ಚಾರುಕೀರ್ತಿ ಗುರುಗಳ ಶಿಷ್ಯ ಭಾನುಕೀರ್ತಿ ಶ್ರೀ ಗುರುರಾಯ, ಕಂಬದಳ್ಳಿ ಕ್ಷೇತ್ರದ ಪ್ರಗತಿಯ ಹರಿಕಾರರು ಇವರು ಮಹಾನುಭಾವರು. ಶ್ರೀಗಳವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕುದುರೂರು ಗ್ರಾಮದ ಶ್ರೀ ಪುಟ್ಟಯ್ಯ ಜೈನರ ಸುಪುತ್ರರು. ಪೂರ್ವಾಶ್ರಮದ ಹೆಸರು ಚಂದ್ರಯ್ಯ. ನೀವೀಗ ನೋಡುತ್ತಿರುವುದು ಅವರಿಂದಲೇ ಜೀರ್ಣೋದ್ಧಾರಗೊಂಡ ಬಸದಿ. ಇಲ್ಲಿನ ಮೂಲ ನಾಯಕ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ. ಜೈ ಬಲೋ ಚಂದ್ರಪ್ರಭ ಭಗವಾನಕ್ಕೆ ಜೈ. ಎಲ್ರಿಗೂ ಜೈ ಜಿನೇಂದ್ರ. ಸದ್ಧರ್ಮ ಬಂಧುಗಳೇ, ಭಗವಾನ್ ಶ್ರೀ 1008 ಚಂದ್ರಪ್ರಭ ತೀರ್ಥಂಕರ ಬಸದಿ ಬೇರಾಳ. ಇದು ಅತ್ಯಂತ ಪುರಾತನವಾಗಿರತಕ್ಕಂತಹ ಬಸದಿ. ಪೂಜ್ಯ ಸ್ವಾಮೀಜಿಗಳು ಪ್ರಸ್ತುತ ಕಮ್ಮದಳ್ಳಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು ಪೂರ್ವಾಶ್ರಮ ಇದೇ ಊರಿನವರವರು. ಅವರು ನಮ್ಮ ಬಸ್ತಿಯ ಮೊದಲಿಂದಲೂ ಭಕ್ತರಾಗಿದ್ದರು ಮತ್ತು ನಮ್ಮ ಬಸದಿಗೆ ಆವಾಗ ಬರ್ತಾಯಿದ್ರು. ಕಾಲನಾವಕೃಪೆಗೆ ಸಿಕ್ಕು ನಮ್ಮ ಬಸದಿ ಅಜೀರ್ಣಾವಸ್ಥೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಸುಮಾರು 2010ನೇ ಇಸವಿಯ ಸುಮಾರಿಗೆ ಪೂಜ್ಯ ಕಂಬದಳ್ಳಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು. ದೈವ ಸಂಕಲ್ಪವೂ ಏನೋ ಗೊತ್ತಿಲ್ಲ, ಈ ಒಂದು ಭಗವಾನ್ ಶ್ರೀ 1008 ಚಂದ್ರಪ್ರಭ ತೀರ್ಥಂಕರ ಬಸದಿ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದರು. ಜೊತೆಯಲ್ಲಿ ಗರ್ಭಗುಡಿ ಹಾಗೂ ಗರ್ಭಗುಡಿಯು ಸಂಪೂರ್ಣವಾಗಿ ಶಿಲಾಮಯ ಆಗಬೇಕು ಅಂತೇಳಿ ಅವರ ಆಸೆ ಇತ್ತು. ಹಾಗಾಗಿ ಒಂದು ಸಂಕಲ್ಪವನ್ನು ಮಾಡಿ ಸುಮಾರು 2016ನೇ ಇಸವಿಯಲ್ಲಿ ಗರ್ಭಗುಡಿಯನ್ನು ಶಿಲಾಮಯವಾಗಿ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಅವರ ಅಮೃತ ಹಸ್ತದಿಂದ ನೆರವೇರಿಸಿದ್ವಿ. ತದನಂತರದಲ್ಲಿ ಗರ್ಭಗುಡಿಯ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳು ಜೊತೆಗೆ ಅಲ್ಲಿಂದ ಶಿಲ್ಪಿಗಳನ್ನು ಕೂಡ ಪೂಜ್ಯ ಶ್ರೀಗಳು ನಮ್ಮ ಕ್ಷೇತ್ರಕ್ಕೆ ಕಳಿಸಿಕೊಟ್ರು. ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಸುಮಾರು 2-3 ವರ್ಷಗಳ ವಿಶೇಷವಾದ ಪರಿಶ್ರಮದಲ್ಲಿ ಬಸದಿಯ ಜೀರ್ಣೋದ್ಧಾರ ಆಯಿತು. ಅವರು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ನೀವೀಗ ನೋಡುತ್ತಿರುವುದು ಶ್ರೀಗಳವರು 3ನೇ ತರಗತಿಯವರೆಗೆ ಓದಿದ ಶಾಲೆ. ಜೈ ಜಿನೇಂದ್ರಗಳು. ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಕಂಬದಳ್ಳಿ ಅವರ ಪೂರ್ವಾಶ್ರಮವಾಗಿರ್ತದೆ ಈ ಊರು. ಅವರು ಬಾಲ್ಯಾವಸ್ಥೆಯಲ್ಲಿ ಚುರುಕಿನಿಂದ ಓಡಾಡುವುದು ಮತ್ತು ವಿದ್ಯೆಯಲ್ಲಿ ಚುರುಕಾಗಿದ್ದರು. ಅವರು ಸುಮಾರು ಅಂದಾಜು 8ನೇ ವಯಸ್ಸಿಗೆ ಹುಂಬುಚ್ಚದ ಜೈನ ಮಠಕ್ಕೆ ಇಲ್ಲಿಯರು ಪ್ರಮುಖರು ತಗೊಂಡು ಸೇರಿಸಿದರು. ಅವರ ವಿದ್ಯಾಭ್ಯಾಸ ಮತ್ತು ಧಾರ್ಮಿಕ ಶಿಕ್ಷಣ ಶ್ರೀ ಕ್ಷೇತ್ರ ಹುಂಬುಚ್ಚ ಮಠದಲ್ಲಿ ನಡೆಯಿತು. ನಂತರದಲ್ಲಿ ಅವರಿಗೆ ಚಂದ್ರಸಾಗರ ವರ್ಣಾಜಿ ಎಂಬುವ ಹೆಸರಿನಲ್ಲಿ ಬ್ರಹ್ಮಚರ್ಯ ದೀಕ್ಷೆ ಆಯಿತು. ನಂತರದಲ್ಲಿ ಎನ್ನಾರ್ಪುರ ಬಸ್ತಿ ಮಠದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಭಾನುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯಗಳು ಸ್ವಾಮೀಜಿ ಆಗಿ ಕಂಬದಳ್ಳಿ ಕ್ಷೇತ್ರವನ್ನು ಅತ್ಯುನ್ನತ ಇದಕ್ಕೆ ಕ್ಷೇತ್ರವನ್ನಾಗಿ ಬೆಳೆಸಿದ್ದಾರೆ ಮತ್ತು ಸುಮಾರು 200 ಜನ ವಿದ್ಯಾರ್ಥಿಗಳನ್ನು ಅವರು ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಂಬದಳ್ಳಿ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ 2 ಜನ ಸಹೋದರರಿದ್ದಾರೆ, ಒಬ್ಬರು ಅಣ್ಣ ಮತ್ತು ಒಬ್ಬರು ತಮ್ಮ. ಅವರು ಸಹ ಈ ಊರಿನಲ್ಲಿ ಬೆಳೆದು ತಮ್ಮ ಜೀವನ ಶೈಲಿಯನ್ನು ಬೆಳೆಸ್ಕೊಂಡು ಹೊರಗಡೆ ಜೀವನವನ್ನು ಮಾಡುತ್ತಿದ್ದಾರೆ. ನಂತರ ಹೊಂಬುಜ ಮಠದ ಹಿಂದಿನ ಸ್ವಾಮೀಜಿಗಳಾದ
ಸ್ವಸ್ತಿ ಶ್ರೀ ಅರ್ಹದ್ದಾಸ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕುಂದಕುಂದ ವಿದ್ಯಾಪೀಠದಲ್ಲಿ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಧ್ಯಯನ ನಡೆಸಿ ಅವರಿಂದಲೇ 1965 ಮಾರ್ಚ್ನಲ್ಲಿ ಬ್ರಹ್ಮಚರ್ಯ ದೀಕ್ಷೆ ಪಡೆದು ಚಂದಸಾಗರರಾದರು. ಇವರು 1969ರಲ್ಲಿ ಅರ್ಹದ್ದಾಸ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸಮಾಧಿ ಆದ ನಂತರ ಎನ್ಆರ್ಪುರದಲ್ಲಿ ಶಾಂತಿಭೂಷಣ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳವರೊಂದಿಗೆ ಸೇರಿ 1997ರವರೆಗೆ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಕ್ಷೇತ್ರದಲ್ಲಿ ಹಿಂದಿಯಲ್ಲಿ ಎಂಎ ಅಧ್ಯಯನ ಮಾಡಿದರು ಹಾಗೂ ಸಿದ್ಧಾಂತ ವಿಷಯಗಳಲ್ಲಿ ಶಾಸ್ತ್ರಿ ಪದವಿಯನ್ನು ಪಡೆದರು. ಅಲ್ಲದೆ ಹೋಮಿಯೋಪತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಲ್ಲಿಂದ ಆತ್ಮಕಲ್ಯಾಣಕ್ಕಾಗಿ ಸಮ್ಮೇದ ಶಿಖರ್ಜಿಗೆ ಹೋಗಿ ಪುನಃ ಅಲ್ಲಿಂದ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಕರ್ಮಯೋಗಿ ಚಾರುಕೀರ್ತಿ ಸ್ವಾಮೀಜಿಯವರ ಆಹ್ವಾನದ ಮೇರೆಗೆ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಮೇ 9, 1997ರಂದು ಶ್ರುತ ಪಂಚಮಿಯ ದಿವಸ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಂದ ವಿಚಾರಪಟ್ಟ ಕ್ಷುಲ್ಲಕ ದೀಕ್ಷೆ ಪಡೆದು ಸ್ವಸ್ತಿ ಶ್ರೀ ಭಾನುಕೀರ್ತಿಗಳಾದರು. ಪರಮ ಪೂಜ್ಯ ಕರ್ಮಯೋಗಿ ಜಗದ್ಗುರು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ನಾವು ಒಟ್ಟಿಗೆ ಒಂದೇ ಗುರುಕುಲದಲ್ಲಿ ಹುಂಚದಲ್ಲಿ ಅಧ್ಯಯನ ಮಾಡ್ತಾಯಿದ್ದು. ಅಧ್ಯಯನ ಅರ್ಧದಲ್ಲೇ ಪೂಜ್ಯ ಚಾರುಕೀರ್ತಿ ಸ್ವಾಮೀಜಿಯವರು ಓದನ್ನು ಮುಂದುವರಿಸಲಿಕ್ಕೋಸ್ಕರ ಹುಂಚದಿಂದ ಬೆಳಗೊಳಕ್ಕೆ ಬಂದರು. ನಾವು ನಮ್ಮದು ಅಲ್ಲಿ SLC ಆದಮೇಲೆ ನಾವು ನರಸಿಂಹರಾಜಪುರಕ್ಕೆ ಹೋದ್ವಿ. ಅಲ್ಲಿ 25 ವರ್ಷ ಸೇವೆಯನ್ನು ಮಾಡಿದ್ವಿ. ಆಮೇಲೆ ನಮಗೆ ಸಮಾಜ ಸೇವೆ ಸಾಕು, ಮುಂದೆ ನಮ್ಮ ಆತ್ಮಕಲ್ಯಾಣ ಮಾಡಿಕೊಳ್ಬೇಕು, ಸಮ್ಮೇದ ಶಿಖರ್ಜಿ ಹೋಗ್ಬೇಕಂತೇಳಿ ಹೊರಟಿದ್ವಿ. ಆ ಸಮಯ ನಮಗೆ ಪೂರ್ವ ಗೆಳೆಯರಾದಂಥ ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಸ್ವಾಮಿಗಳ ನೆನಪಾಯಿತು. ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಅವರಿಗೆ ಹೇಳಿದಾಗ, ಫೋನಲ್ಲಿ ಹೇಳಿದಾಗ ನೀವು ಕ್ಷೇತ್ರ ಬರಬೇಕು ಅಂತ ಹೇಳಿದರು. ಆವಾಗ ನಾವು ಬಂದ್ವಿ. ಬಂದ ಕೂಡಲೇ ಅವ್ರ ಜೊತೆಲಿ ಒಂದು ವಾರ ಇದ್ವಿ. ಇದ್ದಾಗ ಅವ್ರು ಹೇಳಿದರು, ಈ ಕಂಬದಳ್ಳಿ ಕ್ಷೇತ್ರದಲ್ಲಿ ಯಾರೂ ಇಲ್ಲ, ನೀವು ಇಲ್ಲೇ ಇದ್ದು ಇದು ಮಾಡಿದ್ರೆ ನಮ್ಮದೆಲ್ಲ ಸಹಕಾರ ಸಿಗ್ತದೆ ಹಾಗಂತ ಹೇಳಿದ್ರು. ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಚಳಿ ಮಳೆ ನಿಮಗೆ ಸಹನೆ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಇಲ್ಲೇ ಇರೋದು ಒಳ್ಳೆಯದು ಅಂಥೇಳಿ ಸಲಹೆ ಕೊಟ್ಟರು. ಮತ್ತು ಈ ಕ್ಷೇತ್ರವನ್ನು ತೋರಿಸಿದ್ರು. ಇಲ್ಲಿ ಬಂದರೆ ಸಮಾಜ ಇರಲಿಲ್ಲ, ಇರಲಿಕ್ಕೊಂದು ಸ್ಥಳವೂ ಇರಲಿಲ್ಲ. ಮತ್ತು ಪುನಃ ನಾವು ಏನು ಮಾಡೋಕ್ಕೂ ಸ್ವಾಮಿ ಕೇಳಿದಾಗ ಅವ್ರು ನಿಮ್ಮ ಪುರುಷಾರ್ಥನ ಕ್ಷೇತ್ರನ ಬೆಳೆಸಬೇಕು ನಮ್ಮ ಆಶೀರ್ವಾದ ಇದೆ ಅಂದರು. ಅಷ್ಟರ ಮೇಲೆ ಬಂದು ಪುರೋಹಿತರು ಮನೆಯನ್ನೇ ಪರ್ಚೇಸ್ ಮಾಡಿ ತಗೊಂಡು ಅಲ್ಲಿ ಸಮಾಜದ ಸಹಕಾರ ಅಂದರೆ ಹೆಚ್ಚಾಗಿ ಮಂಡ್ಯ, ಬೆಳ್ಳೂರು ಅಕ್ಕಪಕ್ಕದಲ್ಲಿ ನಮ್ಗೆ ಸಹಕಾರ ಕೊಟ್ಟು ಆವಾಗ ಮಾಡಿ 10 ಅಡಿಯಲ್ಲಿ ಒಂದು ಮಠವನ್ನು ಕಟ್ಟಿದ್ವಿ. ಕಟ್ಟಿ ಆದಮೇಲೆ ಒಂದಿನ ಸಹಿತ ಖಾಲಿ ಇರಬಾರ್ದು ಅಂಥೇಳಿ ಗುರುಗಳು ನಮಗೆ ಶ್ರಾವಣ ಕೃಷ್ಣ ಏಕಾದಶಿ ದಿನ ಅಂದು ಪುನರ್ವಸು ನಕ್ಷತ್ರ ಅಂದು ನಮಗೆ ಇಲ್ಲಿ ಶ್ರವಣಬೆಳಗೊಳದಿಂದ ಇಲ್ಲಿ ಕರ್ಕೊಬಂದು ಪಟ್ಟಾಭಿಷೇಕವನ್ನು ಮಾಡಿದರು. ರಾತ್ರಿ 3 ಗಂಟೆಗೆ. ಅವಾಗ ಒಳ್ಳೆ ಮೂರ್ತಿ ಇದೆ ಅಂಥೇಳಿ 3 ಗಂಟೆಗೆ ಇದು ಮಾಡಿದರು. ಹಗಲಲ್ಲಿ ಅವ್ರು ತೋರಿಸ್ಲಿಕ್ಕೆ ನಾನು ಸಭೆ ಮಾಡಿ ಎಲ್ಲ ಮುಂದಿನ ಕಾರ್ಯಕ್ರಮ ಎಲ್ಲ ನಿರ್ವಹಿಸಿ ಸ್ವಾಮಿಗಳು ವಂದಿಸಿದ್ದು ಅವ್ರು ಪುನಃ ತಮ್ಮ ಕ್ಷೇತ್ರಕ್ಕೆ ಹೋದರು ಬೆಳಗೊಳಕ್ಕೆ. ಶ್ರೀ ಕ್ಷೇತ್ರ ಕಂಬದಳ್ಳಿಯನ್ನು ಪುನರುತ್ಥಾನ ಮಾಡಬೇಕೆಂಬ ಸಂಕಲ್ಪ ಹೊಂದಿದ ಶ್ರವಣಬೆಳಗೊಳದ ಶ್ರೀಗಳವರು ವಿಚಾರಪಟ್ಟ ದೀಕ್ಷಿತರಾದ ಕ್ಷುಲ್ಲಕ ಶ್ರೀ ಭಾನುಕೀರ್ತಿ ಸ್ವಾಮೀಜಿಯವರನ್ನು ದಿನಾಂಕ 19/8/1998ರಂದು ಕಂಬದಹಳ್ಳಿಯ ಪೀಠಾಧಿಪತಿ ಪಟ್ಟದ ಜೊತೆಗೆ ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷ ಪದವಿಯನ್ನು ನೀಡಿದರು. ದೀಕ್ಷಾ ಗುರುಗಳ ಇಚ್ಛೆಯಂತೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರೀಗಳವರು ಮುಂದಾದರು. ಇಲ್ಲಿನ ಕಷ್ಟದ ಪರಿಸ್ಥಿತಿಯಲ್ಲೂ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದ ಪರಿ ಶ್ಲಾಘನೀಯವಾದುದು. ಅವರ ಅಭಿವೃದ್ಧಿ ಕಾರ್ಯ ಹಾಗೂ ಸೇವಾ ಕಾರ್ಯಗಳ ಪಟ್ಟಿಯನ್ನು ಹೇಳುತ್ತಾ ಹೋದರೆ ಶ್ರೀ ಕ್ಷೇತ್ರದಲ್ಲಿ 1998ರಲ್ಲಿ ಶ್ರೀಗಳ ಪಟ್ಟಾಭಿಷೇಕದ ಜೊತೆಗೆ ಶ್ರೀಮಠದ ಉದ್ಘಾಟನೆ, 2000 ಇಸವಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮನದ ಮಹಾದ್ವಾರದ ಸ್ಥಾಪನೆ, 2001ರಲ್ಲಿ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ದಾನಿಗಳ ಸಹಯೋಗದೊಂದಿಗೆ ಸಮುದಾಯ ಭವನ ನಿರ್ಮಾಣ, ಜೈನ ಮಕ್ಕಳಿಗಾಗಿ ಧಾರ್ಮಿಕ ಶಿಕ್ಷಣ ನೀಡಲು ಶ್ರವಣರತ್ನ ಆಚಾರ್ಯ ಸುಲಭಸಾಗರ ಮಹಾರಾಜರ ಗುರುಕುಲ ಸ್ಥಾಪನೆ, ತ್ಯಾಗಿಗಳ ವಸತಿಗಾಗಿ ತ್ಯಾಗಿ ನಿವಾಸ ಸ್ಥಾಪನೆ, ಮಕ್ಕಳನ್ನು ಶಾಲೆಗೆ ಕರೆದೊಯ್ಯಲು ಶಾಲಾ ವಾಹನದ ವ್ಯವಸ್ಥೆ, ಕೇಂದ್ರೀಯ ಪುರಾತತ್ವ ಇಲಾಖೆ ಸಹಯೋಗದೊಂದಿಗೆ ಪಂಚಕೂಟ ಬಸದಿ, ಭಂಡಾರ ಬಸದಿ ಹಾಗೂ ಬ್ರಹ್ಮಸ್ತಂಭ ಜೀರ್ಣೋದ್ಧಾರ ಕಾರ್ಯ, ಬಡ ಮಕ್ಕಳಿಗಾಗಿ ಉಚಿತ ಊಟದ ವ್ಯವಸ್ಥೆ, ಶಿಕ್ಷಣ, ವೈದ್ಯಕೀಯ ಸೇವೆ, ಸಮವಸ್ತ್ರ ಇತರ ಸೌಕರ್ಯವನ್ನು ಒದಗಿಸಿರುವುದು.
ಮಹಾನುಭಾವರು. ಚಾರುಕೀರ್ತಿ ಗುರುಗಳ ಶಿಷ್ಯ ಭಾನುಕೀರ್ತಿ ಶ್ರೀ ಗುರುರಾಯ, ಕಂಬದಹಳ್ಳಿ ಕ್ಷೇತ್ರದ ಪ್ರಗತಿಯ ಹರಿಕಾರರು ಇವರು ಮಹಾನುಭಾವರು. ಶೈಕ್ಷಣಿಕ ಧಾರ್ಮಿಕ ಪ್ರಗತಿಯ ಗುರುಕುಲ ಶಿಕ್ಷಣ ಇಲ್ಲಿಹುದು. ಶೈಕ್ಷಣಿಕ ಧಾರ್ಮಿಕ ಪ್ರಗತಿಯ ಗುರುಕುಲ ಶಿಕ್ಷಣ ಇಲ್ಲಿಹುದು. ಪವಿತ್ರ ಕ್ಷೇತ್ರ ಕಂಬಾಪುರಿ, ಕಂಬದಹಳ್ಳಿ ಕಂಬಾಪುರಿ. ಪವಿತ್ರ ಕ್ಷೇತ್ರ ಕಂಬಾಪುರಿ, ಪಂಚಕೂಟ ಕ್ಷೇತ್ರ ಕಂಬಾಪುರಿ. ಪವಿತ್ರ ಕ್ಷೇತ್ರ ಕಂಬಾಪುರಿ, ಕಂಬದಹಳ್ಳಿ ಕಂಬಾಪುರಿ. ಪುರಾತನ ಜಿನಮಂದಿರವನ್ನು ಹೊಂದಿದ ಚಂದ್ರಗಿರಿ ಬೆಟ್ಟದ ಮೇಲೆ ಚತುರ್ಮುಖ ಜಿನಮಂದಿರದ ನಿರ್ಮಾಣ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವ. ಪ್ರತಿನಿತ್ಯ ಜಿನಮಂದಿರಗಳಲ್ಲಿ ನಿರಂತರ ಪೂಜಾ ಕಾರ್ಯ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ವೃದ್ಧರಿಗೆ ಆಶ್ರಯವನ್ನ ನೀಡುವುದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು 1998ರಿಂದ ಇಲ್ಲಿಯವರೆಗೆ ನಡೆಸುತ್ತಾ ಬಂದಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಚಿಂತಕರಾದ ಶ್ರೀಗಳವರ 28ನೇ ಪಟ್ಟಾಭಿಷೇಕ ಮಹೋತ್ಸವ ಇದೇ ಆಗಸ್ಟ್ 20ರಂದು ಆಚರಿಸಲಾಗುತ್ತಿದ್ದು, ಈ ಸುಸಂದರ್ಭದಲ್ಲಿ ಜ್ವಾಲಮಾಲಾ ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಅವರ ಜೀವನಗಾಥೆಯ ಈ ವಿಡಿಯೋವನ್ನು ಅರ್ಪಿಸುತ್ತಿದೆ. ಇತಿ ಭದ್ರಂಭುಯಾತ್ ವರ್ಧತಾಂ ಜಿನಶಾಸನಂ. ನಮಗೆ ಈ ಕ್ಷೇತ್ರವನ್ನು ಸ್ವಾಮಿಗಳು ವಹಿಸ್ಕೊಟ್ಟ ಮೇಲೆ ನಾವಿಲ್ಲಿ ಬಂದು ನೋಡಿದರೆ ಬಸ್ತಿ ಬೀಳೋಕ್ಕಾಗಿತ್ತು, ಕಂಬ ಬೀಳೋಕ್ಕಾಗಿತ್ತು. ಇದು ಏನು ಮಾಡುವಂಥ ಭಾಳ ಚಿಂತೆ ಆಯಿತು. ಅಷ್ಟೊತ್ತಿಗೆ ಗೊತ್ತಾಯಿತು ಇದು ಪುರಾತತ್ವ ವಿಭಾಗಕ್ಕೆ ಸೇರಿದ್ದು ಅಂತ. ಮತ್ತು ಅವರನ್ನು ಭೇಟಿ ಮಾಡಿಸಿದ್ರು ಸ್ವಾಮಿಗಳು, ಪಟ್ಟಾಭಿಷೇಕದ ಅವರನ್ನು ಪರಿಚಯ ಎಲ್ಲ ಮಾಡಿಸಿದ್ರು. ಅವ್ರು ಇಟ್ಕೊಂಡು ನಾವೆಲ್ಲ ಇದು ಮಾಡೋಕ್ಕಂತ ಎಸ್ಟಿಮೇಟು ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಈ ಬಸ್ತಿ ಮಠ ಎಲ್ಲ ಸೇರಿ 5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿ ನಾವು ಸೀದಾ ಡೆಲ್ಲಿಗೆ ಹೋದ್ವಿ. ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಪುರಾತತ್ವ ವಿಭಾಗ ಸೇರಿ ದೊಡ್ಡ ಅಧಿಕಾರಿ ಇದ್ದಾರೆ. ಆವಾಗ ಸಮಯದಲ್ಲಿ ನಮ್ಮ ಕೊಡಗಿನವರು ಪುನಾತಿ ಅಂತ ಒಬ್ಬರಿದ್ದರು. ಅವರಿಗೆಲ್ಲ ಬಿಚ್ಚಿ ಹೇಳಿದಾಗ ವ್ಯವಸ್ಥೆ ಮಾಡುವ ಅಂತ ಹೇಳಿದರು. ಅದರ ಇದೆ. ಆಮೇಲೆ ಇದಾದಮೇಲೆ ಒಂದೊಂದೇ ತಗೊಂಡ್ವಿ. ಹಾಸ್ಟ್ಲು ಶುರು ಮಾಡಿದ್ವಿ. ಹಾಸ್ಟ್ಲ್ ಆದಮೇಲೆ ಸ್ಕೂಲ್ ಶುರು ಮಾಡಿದ್ವಿ. ಸ್ಕೂಲ್ ಆದಮೇಲೆ ಇನ್ನೂ ಬಸ್ತಿ ಜೀವನೋದ್ಧಾರ ಕೆಲಸ ಎಲ್ಲ ಉಳಿದಿತ್ತು. ಹಾಗೆಯೇ ಅಡುಗೆ ಮನೆ, ಸಮುದಾಯ ಭವನ ಇದೆಲ್ಲ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಕೊನೆ ಬೆಟ್ಟದ ದೇವಸ್ಥಾನಕ್ಕೆ ಕೈ ಹಾಕಿದ್ವಿ. ಅದು 12 ವರ್ಷ ಬೇಕಾಯಿತು ಅದು ಕಟ್ಟಬೇಕಾದ್ರೆ. ಆವಾಗಲೇ ಇನ್ನೂ ಕೆಲಸ ಬಾಕಿದೆ. ಬಸ್ತಿಯೇನೂ ಆಯಿತು, ಇನ್ನೂ 2.5 ಕೋಟಿ ರೂಪಾಯಿ ಕೆಲಸ ಉಳಿದಿದೆ. ಬಸ್ತಿ ಪೂಜೆ ಮಾಡಲಿಕ್ಕೆ ದೇವ್ರ ಎಲ್ಲ ಕಳೆದ 3 ವರ್ಷದಲ್ಲಿ 3 ವರ್ಷ ಹಿಂದೆ ಪಂಚಕರ್ಮ ಪೂಜೆ ಎಲ್ಲ ಮಾಡಿದ್ವಿ. ಈ ಪೂಜೆ ಎಲ್ಲ ನಡೀತಿದೆ. ಇನ್ನು ಅದು ರಸ್ತೆ ಎಲ್ಲ ಆದಮೇಲೆ ವಾಹನಗಳೆಲ್ಲ ವಯಸ್ಸಾದೆಲ್ಲ ಬರ್ತಾರೆ. ಸ್ವಾಮಿ ಮೇಲೆ ಹೋಗ್ಲಿಕ್ಕಾಗಲ್ಲ ಅಂತಾರೆ. ಬೆಳಗುಳದ ಡೋಲಿ ಇದೆ, ಇಲ್ಲಿ ಅದೆಲ್ಲ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ಹಾಗೆ ರಸ್ತೆನೇ ಮಾಡುವಂಥ ತೀರ್ಮಾನ ಕಚ್ಚಾ ರಸ್ತೆಯನ್ನು ಮಾಡಿದ್ವಿ. ಅದಕ್ಕೀಗ ಸಾಮಾನ್ಯ ಮಳೆ ಬಂದರೆ ಎಲ್ಲ ಕೊರ್ಕೊಂಡು ಹೋಗ್ತದೆ. ಅಥವಾ ಸಿಸಿ ರಸ್ತೆ, ಕಾಂಕ್ರೀಟ್ ರಸ್ತೆ ಮಾಡಬೇಕಂತೇಳಿ ಸರ್ಕಾರಕ್ಕೆಲ್ಲ ಮನವಿ ಕೊಟ್ಟಿವಿ. ಕಂಬದಹಳ್ಳಿ ಕಂಬಾಪುರಿ, ಪವಿತ್ರ ಕ್ಷೇತ್ರ ಕಂಬಾಪುರಿ, ಪಂಚಕೂಟ ಕ್ಷೇತ್ರ ಕಂಬಾಪುರಿ, ಕಂಬದಹಳ್ಳಿ ಕಂಬಾಪುರಿ.